ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಕಲಬುರಗಿ ಜಿಲ್ಲೆ ಜೆಡಿಎಸ್ ಯುವ ಘಟಕದ ವತಿಯಿಂದ ಕಮಲಾಪುರದಲ್ಲಿ ಬರ ಪೀಡಿತ ಪ್ರದೇಶ ಎಂದು ಪ್ರತಿಭಟನೆ ಮಾಡಿದರು. ರೈತರಿಗೆ ಪರಿಹಾರ ಕೊಡಲೇಬೇಕು. ಬರಗಾಲ ಘೋಷಣೆ ಮಾಡಲೇಬೇಕು. ರೈತರಿಗೆ ಪರಿಹಾರ ಕೊಡಲೇಬೇಕು. ಪಿಂಚಣಿ ಸ್ಥಗಿತವಾಗಿ ಚಾಲು ಮಾಡಲೇಬೇಕು. ವಿಧವಾ ವೇತನ ಕೊಡಲೇಬೇಕು. ಹ್ಯಾಂಡಿಕ್ಯಾಪ್ ವೇತನ ಕೊಡಲೇಬೇಕು. ವಯಸ್ಕರ ವೇತನ ಕೊಡಲೇಬೇಕು. ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಎಷ್ಟೋ ಜನ ವಿಷಯ ತಗೊಂಡು ಸಾಯ್ತಾ ಇದಾರೆ. ಯಾಕೆ ಸಾಯ್ತಾ ಇದಾರೆ? ಪರಿಹಾರ ಸಿಕ್ಕರೆ ಅವರ ಕುಟುಂಬ ಒಂದ್ ಸ್ವಲ್ಪ ಆದ್ರೂ ಅನ್ನ ತಿಂದು ಬದುಕಬಹುದು ಅನ್ನೋ ಒಂದು ನಂಬಿಕೆಯಿಂದ. ಈ ನಂಬಿಕೆ ಕಳ್ಕೋಬೇಡಿ. ಸರ್ಕಾರದವ್ರಿಗೆ ನಾವು ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ನಂಬಿಕೆ ಉಳಿಸ್ಕೋಬೇಕು ಅಂದ್ರೆ ನಮ್ಮ ಹೋರಾಟಕ್ಕೆ ಒಂದು ಬೆಲೆ ಕೊಟ್ಟು ರೈತರಿಗೆ ಅವರ ಒಂದು ಪರಿಹಾರ ಬೇಗನೆ ಘೋಷಣೆ ಮಾಡಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆದ್ರೂ ಕೂಡ ಎಷ್ಟೋ ಹೋದ ವರ್ಷದ ಕೂಡ ಇನ್ಸೂರೆನ್ಸ್ ಕೂಡ ಅರ್ಧ ಬಂದದ, ಇನ್ನ ಅರ್ಧ ಬಂದಿಲ್ಲ ಎಷ್ಟೋ ಜನಕ್ಕ. ನಮ್ಮ ಆಳಂದ ತಾಲೂಕದ ಎಷ್ಟೊಂದು ಎಕ್ಸಾಂಪಲ್ಗಳು ಅದಾವ. ಇನ್ಸೂರೆನ್ಸ್ ಕೂಡ ಘೋಷಣೆ ಮಾಡ್ತಾರ, ಬರಗಾಲ ಘೋಷಣೆ ಮಾಡ್ತಾರ, ಆದ್ರ ದುಡ್ಡು ರೈತರಿಗೆ ತಲುಪಲ್ಲ. ಘೋಷಣೆ ಮಾತ್ರ ಬರಬ್ಬರ್ ಮಾಡ್ತಾರ. ಯಾಕ? ನಾವು ಘೋಷಣೆ ಮಾಡೀವಿ ಅಂತ ಹೇಳಕ. ಅದಕ್ಕ ಘೋಷಣೆ ಮಾಡಬೇಡಿ, ಅವರನ್ನ ದುಡ್ಡು ತಲುಪುವಂತ ಕೆಲಸ ಮಾಡಿ ಅಂತ ನಾವು ಇವತ್ತು ನಮ್ಮ ಯುವ ಘಟಕ ಅಧ್ಯಕ್ಷರಾದ ಪ್ರವೀಣ್ ಜಾಧವ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ರೈತರಿಗೋಸ್ಕರ ಧ್ವನಿ ಎತ್ತಿದ್ದಾರೆ. ನಾವೆಲ್ಲರ ಬೆಂಬಲಿಗರು ಸೇರಿ ನಾವು ಅವ್ರಿಗೆ ಬೆಂಬಲ ಇದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ. ಇವತ್ತಿನ ದಿವಸ ನಾವು ಕಮಲಾಪುರ ಮತಕ್ಷೇತ್ರದಲ್ಲಿ ಏನು ಇವತ್ತು ಉಗ್ರವಾದ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ಎದಕ್ಕೆ ಮಾಡ್ತಾ ಇದೀವಪ್ಪ ಅಂತಂದ್ರೆ ಏನು ಸಾಧಾರಣ ಒಂದು ಕಂಪ್ನಿ ಬಂದ್ ಮಾಡ್ರಿ, ಯಾವುದೇ ಫ್ಯಾಕ್ಟ್ರಿ ಬಂದ್ ಮಾಡಿ ಅಂತ ಮಾಡ್ತಾ ಇಲ್ಲ. ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಬರಬೇಕು ಮೊದಲನೇದಾಗಿ. ಯಾಕಂತಂದ್ರೆ ಇವ್ರು ಎಲ್ಲ ನಮ್ಮ ರೈತರದೆಲ್ಲ ಏನದ ರಕ್ತ ಹಿಂಡ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ಈಗ ಬರಗಾಲ ಬಿದ್ದು ಸುಮಾರು ಮೂರು ತಿಂಗಳಾಯ್ತು. ಇವತ್ತಿನ ತನೂ ಈ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ. ಇಂತಹ ಸರ್ಕಾರಕ್ಕೆ ನಾವು ಈ ಎಲ್ಲ ಮಾಧ್ಯಮದ ಮುಖಾಂತರ ನಾವು ಈ ಧಿಕ್ಕಾರ ಅನ್ನೋದು ಹೇಳ್ತೀವಿ. ಯಾಕಂದ್ರೆ ಬರ ದಿನದಲ್ಲಿ ನಮ್ಮ ರೈತರು ಎಲ್ಲ ಸಂಕಷ್ಟಗಳು. ಈಗ ನೋಡಿ, ಹೋದ ಸರ್ತಿ 24-25 ಸಾಲಿನಲ್ಲಿ ಏನದ ಇನ್ಸೂರೆನ್ಸ್ ಇನ್ನೂ ಏನದ ಎಲ್ಲ ಇನ್ಸೂರೆನ್ಸ್ ತಡ್ಕೊಂಡು ಕೂತೇವ್ರಿ ರಾಜ್ಯ ಸರ್ಕಾರ. ಅದಕ್ಕೆ ನೋಡಿ, ತಾವು ಈಗ ಮಳೆ ಇಲ್ಲ, ಈಗ ಮನುಷ್ಯ ನೋಡಿ ಇಲ್ಲಿ ಎಲ್ಲೇ ನೀರು ಕುಡಿಬಹುದು ಈ ಬರಗಾಲದಲ್ಲಿ. ಆದ್ರೆ ದನ ಇವತ್ತು ಕೆರೆಗಳು ಎಲ್ಲ ಒಣಗ್ಯಾವ, ಇವತ್ತು ಹಳ್ಳಗಳು ಎಲ್ಲ ಒಣಗ್ಯಾವ. ಈ ದನ ಕರಗಳು ಹೋಗ್ಬೇಕಲ್ಲಿ. ಅದಕ್ಕೆ ದಯವಿಟ್ಟು ಈ ರಾಜ್ಯ ಸರ್ಕಾರಕ್ಕೆ ಏನದ ನಮ್ಮ ಪಕ್ಷದ ಜನತಾದಳ ವತಿಯಿಂದ ಇವತ್ತಿನ ದಿನ ನಾವು ಈಗ ಸಾಧಾರಣವಾಗಿ ಒಂದು ಪ್ರತಿಭಟನೆ ಮಾಡಿದ್ದೀವಿ. ಇದು ಒಂದು ಅವರಿಗೆ 15 ದಿನ ನಾವು ಅವಕಾಶ ಕೊಡ್ತೀವಿ. ಅಕಸ್ಮಾತ್ ಈ ರಾಜ್ಯ ಸರ್ಕಾರ ಈ ನಮ್ಮ ಕಮಲಾಪುರ ಮತಕ್ಷೇತ್ರದಲ್ಲಿ ಏನು ಸಂಪೂರ್ಣವಾಗಿ ಕಲಬುರಗಿ ಜಿಲ್ಲೆಗೆ ಸಂಪೂರ್ಣವಾಗಿ ಬರಗಾಲ ಘೋಷಣೆ ಮಾಡಿಲ್ಲಪ್ಪ ಅಂತಂದ್ರೆ ಬರೋ ದಿನದಲ್ಲಿ ಇದಕ್ಕಿಂತ ನಾವು ದೊಡ್ಡ ಹೋರಾಟ ಮಾಡ್ತೀವಿ. ಮತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಏನು DC ಆಫೀಸ್ ಇದೆ ಅದಕ್ಕೆ ನಾವು ಮುತ್ತಿಗೆ ಹಾಕ್ತೀವಿ ಅಂತೇಳಿ ಈ ವೇದಿಕೆ ಮೇಲೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರೈತರಿಗೆ ಬೆಳೆ ವಿಮೆಯಲ್ಲಿ ಅನ್ಯಾಯವಾಗಿದೆ. 3 ತಿಂಗಳು ಗತಿಸಿದರೂ ಮಳೆ ಬಾರದೆ ಇರುವುದರಿಂದ ಬರಗಾಲ ಘೋಷಣೆ ಮಾಡಬೇಕು. ಸರ್ಕಾರ ಕೂಡಲೇ ಮೋಡ ಬಿತ್ತನೆ ಮಾಡಬೇಕು. ಹಲವಾರು ಕಾರ್ಯಕ್ರಮಗಳನ್ನು ಹೊತ್ತುಕೊಂಡು ಈವರೆಗೆ ಅಲ್ಲಿ ಹೋರಾಟ ಮಾಡಲಾಗಿದೆ. ಅದೇ ರೀತಿ ಆಳಂದಲ್ಲಿ ತಹಶೀಲ್ ಎದುರಿಗೆ ನಮ್ಮ ಮಹೇಶ್ವರಿ ವಾಲಿಯಾಕೋರು ಹೋರಾಟ ಮಾಡಿದ್ರು. ಇದು 3ನೇದಾಗಿ ಕಮಲಾಪುರ ತಾಲೂಕಿನ ಗ್ರಾಮೀಣ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಮಲಾಪುರದಲ್ಲಿ ಇವತ್ತಿನ ದಿನ ಇದು 3ನೇ ಹೋರಾಟ ನಡೀತಾ ಇದೆ. ಇವತ್ತಿನ ದಿವಸ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಜಾಧವ್ ಅವರು ಅಧ್ಯಕ್ಷತೆ ನೇತೃತ್ವದಲ್ಲಿ ನಮ್ಮ ಗ್ರಾಮೀಣ ಅಧ್ಯಕ್ಷರಾದ ಗಂಗಾಧರ ಪಂಚಾಳ್ ಅವರ ಅಧ್ಯಕ್ಷತೆಯಲ್ಲಿ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಈ 3ನೇ ಕಾರ್ಯಕ್ರಮ ಆದ ನಂತರ ಇನ್ನೂ ಉಳಿದ ಎಲ್ಲ ತಾಲೂಕಿಗೆ ಹೋಗಿ ಇದೇ ರೀತಿ ಹೋರಾಟ ಮಾಡಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಹೋರಾಟ ಕಾರ್ಯಕ್ರಮ ಒಂದು 15 ದಿವಸದ ಒಳಗಡೆ ಹಾಕಿಕೊಳ್ಳುವುದಿದೆ. ಆದ ಕಾರಣ ಇವತ್ತು ತಹಶೀಲ್ದಾರ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ ಜೂನ್ ತಿಂಗಳಲ್ಲಿ ಪ್ರಾರಂಭವಾದ ಮಳೆಗಾಲ ಇಲ್ಲಿಯವರೆಗೆ ತುಂತುಣಿ ಮಳೆ ಬರ್ತಾ ಇದೆ. ಇವತ್ತು ಯಾವುದೇ ರೀತಿಯಿಂದ ಒಂದು 2 ಬಟ್ಟೆ 4 ಬಟ್ಟೆ ಹಸಿ ಆಗ್ತಕ್ಕಂಥ ಮಳೆ ಬಂದಿಲ್ಲ. ಬಿತ್ತನೆ 50% ಆಗಿದೆ, 50% ಆಗಿಲ್ಲ.
ರೈತರು ಬಹಳಷ್ಟು ತೊಂದರೆಯಲ್ಲಿದ್ದಾರೆ. ಇದೇ ರೀತಿ ಇವ್ರಿಗೆ ಬರಗಾಲ ಡಿಕ್ಲೇರ್ ಮಾಡ್ಬೇಕಂತ ಹೇಳಿ ಸರ್ಕಾರದ ಒಂದು ನಿಯಮ ಇದೆ, 72-73 ದಿವಸ ಆದ ನಂತರ ಡಿಕ್ಲೇರ್ ಮಾಡ್ಬೇಕಂತ. ಈಗ 72-73 ಅಲ್ಲ, 78 ದಿವಸ ಮೇಲೆ ಆಯ್ತು. ಈಗ ಡಿಕ್ಲೇರ್ ಮಾಡ್ಲಿಕ್ಕೆ ಅವಕಾಶ ಅದ, ಅದು ಮಾಡ್ಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಹೋದ ವರ್ಷದು 2025-26ನೇ ಸಾಲಿನ ಅತಿವೃಷ್ಟಿಯಿಂದ ಹಾಳಾಗಿರ್ತಕ್ಕಂಥ ಈ ಕಮಲಾಪುರ ಮತಕ್ಷೇತ್ರದಲ್ಲಿ ಸರ್ವೆ ಮಾಡಿದಾಗ 75-80% ಹಾಳಾಗ್ಯದ ಬೆಳೆ. ಇವತ್ತು ಇವ್ರು ಕೊಡ್ತಾ ಇರೋದು 22-23% ಇನ್ಶೂರೆನ್ಸ್ ಬಿಡುಗಡೆ ಆಗ್ಯದ. ಇದಕ್ಕೆ ಕಾರಣ ಏನಂತ ಹೇಳಿದ್ರು ಸರ್ಕಾರಿ ಇವತ್ತು ಅನ್ಸರ್ ಕೊಡ್ಬೇಕಾಗ್ಯದ. ಇವತ್ತ ರೈತರಿಗೆ ಇವತ್ತು ಊಟಕ್ಕೆ ಅನ್ನ ಇಲ್ಲ. ಇಂಥ ಪರಿಸ್ಥಿತಿದೊಳಗೆ ಹೋದ ಬಾರಿನೂ ಕೂಡ ಬೆಳೆ ಲಾಸ್ ಆದ್ರೂ ಇವತ್ತೆಲ್ಲ ನಾಳೆಗೆ ಬರ್ತದೆ ಅಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡು ಬಹಳಷ್ಟು ಜನ ಸೈಲೆಂಟ್ ಆಗಿ ಕೂತಾರ. ಆದ್ರೆ ಕೆಲವು ಜನರಿಗೆ 1% ಆಗಿದೆ, ಇನ್ನೂ 2% ಇನ್ಶೂರೆನ್ಸ್ ಬರಬೇಕು. ಇದು ಯಾಕೆ ಬಂದಿಲ್ಲ ಅಂತ ಹೇಳಿ ನಾವು ಸರ್ಕಾರಕ್ಕೆ ಆದೇಶ ಕೇಳ್ತಾ ಇದ್ದೀವಿ. ಅದೇ ಪ್ರಕಾರ ಇನ್ಶೂರೆನ್ಸ್ ಅದು ಒಂದು ನಿಯಮ ಇರ್ತದ. ಅದರಲ್ಲಿ ಏನಂದ್ರೆ ಇನ್ಶೂರೆನ್ಸ್ ಕಂಪ್ನಿದವ್ರು ಒಬ್ಬರು, ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಒಬ್ಬರು, ಅಗ್ರಿಕಲ್ಚರ್ ಆಫೀಸರ್ ಒಬ್ಬರು, ಅದೇ ರೀತಿ ರೆವಿನ್ಯೂ ಡಿಪಾರ್ಟ್ಮೆಂಟ್ದವರು 4-5 ಜನ ಕೂಡಿ ಸರ್ವೆ ಮಾಡಬೇಕು. ಈ ಬಾರಿ ಸರ್ವೆ ಮಾಡಿದ ಕೇವಲ ರೆವಿನ್ಯೂ ಡಿಪಾರ್ಟ್ಮೆಂಟ್ VA-ಗಳಿಗೆ ಹಚ್ಚಿ ಮಾಡ್ಯಾರ. ಇದು ತಪ್ಪು ಅಂತ ಹೇಳಿ ನಾ ಇವತ್ತು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ. ಅದಕ್ಕೆ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡ್ಕೋತಾ ಇದ್ದೀವಿ. ಇದು ತಪ್ಪದ. ಎಷ್ಟು ಜನರಿಗೆ ಹಿಂದಿಂದ ಏನು ಎನ್ಕ್ವೈರಿ ಮಾಡಿರಿ, ವಿಚಾರಣೆ ಮಾಡಿರಿ. ಅದೇ ಪ್ರಕಾರ ಇವತ್ತು ಎಲ್ಲರಿಗೂ ಇನ್ಶೂರೆನ್ಸ್ ಕೂಡಲೇ ಬಿಡುಗಡೆ ಮಾಡ್ಬೇಕಂತೇಳಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡ್ಕೋತಾ ಇದ್ದೀವಿ. ಅದೇ ರೀತಿ ಮಳೆ 3 ತಿಂಗಳಾದ್ರೂ ಬರಲಿಲ್ಲ. ಮೋಡ ಬಿತ್ತನೆ ಸರ್ಕಾರ ಮಾಡಬೇಕು, ಅತಿ ಶೀಘ್ರವಾಗಿ ಮಾಡಬೇಕು. ಅತಿ ಶೀಘ್ರ ಅಂದ್ರೆ 15 ದಿವಸದ ಒಳಗಡೆ ಈ ಕಲಬುರಗಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕು ಮತ್ತು ಎಲ್ಲ ಮತಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮೋಡ ಬಿತ್ತನೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. 15 ದಿನಗಳ ಗಡುವು ಕೊಡ್ತೇವೆ. 15 ದಿನಗಳ ಗಡುವು ಮುಟ್ಟಿಲಿಲ್ಲ ಅಂದ್ರೆ ಇವತ್ತು ನಾವು DC ಆಫೀಸ್ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ಇವತ್ತಿನ ದಿವಸ ನಾವು ಹೇಳ್ತಾ ಇದ್ದೀವಿ. ಅದೇ ಪ್ರಕಾರ DK ಶಿವಕುಮಾರ್ ಅವರು ರೈತರ ಬಗ್ಗೆ ಜರ ಕಾಳಜಿ ವಹಿಸಿ ಆದಷ್ಟು ಬೇಗ ಬರ ಡಿಕ್ಲೇರ್ ಮಾಡ್ರಿ, ರೈತರಿಗೆ ಪರಿಹಾರ ಕೊಡ್ರಿ, ಹೋದ ವರ್ಷದ ಇನ್ಶೂರೆನ್ಸ್ ಕೂಡ ಕೊಡ್ಬೇಕಂತ ಹೇಳಿ ಆಗ್ರಹ ಪಡಿಸಿ ಇವತ್ತಿನ ದಿವಸ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಪ್ರವೀಣ್ ಜಾಧವ್ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. ವಾಡಿಕೆಯಷ್ಟು ಮಳೆ ಕೊರತೆ, ಮುಂಗಾರು ಬೆಳೆ ಸಂಪೂರ್ಣ ಕೈಕೊಟ್ಟಿದೆ, ಅಂತರ್ಜಲ ಮಟ್ಟ ಕುಸಿದಿದೆ. ಬರಗಾಲ ಘೋಷಣೆಗಾಗಿ ಸಾಲ ಮನ್ನಾಕ್ಕಾಗಿ ವಿಮೆಯಿಂದ ವಂಚಿತರಾದ ಎಲ್ಲ ರೈತರಿಗೆ ಬೆಳೆ ವಿಮೆ ಹಣ ಬಿಡುಗಡೆಗೆ ಮನವಿ ಪತ್ರ. ಮಾನ್ಯರೇ, ಕಲಬುರಗಿ ಜಿಲ್ಲೆಯ ಆರ್ಥಿಕತೆ ನಿರ್ಧಾರವಾಗುವುದೇ ತೊಗರಿ ಬಂಪರ್ ಬೆಳೆ ಬಂದರೆ ಮಾತ್ರ. ಈ ವರ್ಷ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿದೆ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.